ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡ್ರಿ, ಇವತ್ತು ನಾ ಬೆಳಗ್ಗೆನೇ ಲಾಗ್ ಚಾಲು ಮಾಡೇನ್ರಿ. ಬೆಳಗ್ಗೆನೇ ನೀರು ಬಂದಾವ್ರಿ, ಅದಕ್ಕೆ ಲಾಗ್ ಚಾಲು ಮಾಡೇನ್ರಿ. ಕಸ ಬಾಂಡೆ ಮಾಡೇನ್ರಿ. ಇವಾಗ ಏನೈತೆ ಇದು ಮಾಡ್ಬೇಕು ನೋಡ್ರಿ. ನೀರು ಒಲಿ ಹಚ್ಬೇಕ್ರಿ. ನಾ ಎಲ್ಲ ಇದು ನೀರು ತುಂಬೇಕ್ರಿ. ನೀರು ಬಂದಾವ, ಕುಡಿ ನೀರು ತುಂಬಿನ್ರಿ. ಈಗ ಬ್ಯಾರಲ್ ಜಾಕಕ್ಕೆ ಬಸಕ್ಕೆ ತುಂಬ್ಕೋಬೇಕು ನೋಡ್ರಿ. ಇವಾಗ ಬರ್ರಿ, ಇವಾಗ ನೀರು ತುಂಬಬೇಕು. ನೀರನ್ನು ಹೋಗ್ಯಾವ್ರಿ. ನೋಡ್ರಿ, ಕಡೆ ಬಾಂಡೆನೂ ತಿಕ್ಕೇನ್ರಿ. ಕುಡಿಯಾಕೆ ನೀರು ತುಂಬ್ಕೊಂಡೇನ್ರಿ. ನಳ ಹೋಗ್ಬಿಟ್ಟು ನೋಡ್ರಿ. ಇವತ್ತು ನೋಡೋಣ್ರಿ ಎಷ್ಟೆಷ್ಟು ಆಗುತ್ತೆ. ನಿಮ್ಮ ಕೂಡ ಶೇರ್ ಮಾಡ್ಕೊತ ಲಾಗ್ ಮಾಡ್ತೀನಿ ನೋಡ್ರಿ. ಬರ್ರಿ, ನೀರು ಒಲಿ ಹಚ್ಚಬೇಕು. ಒಲಿ ತೊಳ್ಕೊತೀನಿ ರೀ. ಗುಂಡಿಗೆ ನೀರು ಕಾಸ್ಬೇಕ್ರಿ ಜಾಕಕ್ಕೆ. ಒಲಿ ಹಚ್ತೀನಿ ನೋಡ್ರಿ. ಒಲಿ ಹಚ್ಚಕತ್ತೀನಿ ರೀ. ದಿನ ಕೊಯ್ಲು ಹಾಕ್ತಿದ್ದೀನಿ ರೀ. ಇವತ್ತು ಒಲಿ ಮ್ಯಾಗ ಕಾಸಿದ್ರಾತ ಅಂತೇಳಿ ಕಾಸಕತ್ತೀನಿ ರೀ. ನೀರು ಒಲಿ ಹಚ್ತೀನಿ, ಹಚ್ಕೇರಿ ಕಾಸ್ತೀನಿ ನೋಡ್ರಿ. ಒಲಿನೂ ಒಂದೆರಡು ಹಾಳೆ ಹಾಕಿ ಹಚ್ಚಿದ್ದೀನಿ ರೀ. ಹತ್ತಿರಿ ಒಲಿ ಗುಂಡಿಗೆ ಇಟ್ಕೇರಿ ನೋಡ್ರಿ. ಇಲ್ಲೇ ಒಲಿ ಹಚ್ಚಿವಿ. ಸದ್ದ ನೀರು ಕಾಸ್ಕೊಂಡು ಜಳಕ ಅದು ಮಾಡ್ಬೇಕ್ರಿ. ನೀರು ಕಾಯಲ್ರಿ, ಗುಂಡಿಗೆ ಇಟ್ಕೇರಿ. ನಾನು ಒಂದಷ್ಟು ನೋಡ್ತೀನಿ ರೀ. ಬಟಾಟಿ ಪಲ್ಯ ಮಾಡ್ಬೇಕಂತ ಮಾಡೀನಿ. ಬಟಾಟಿನೇ ಮಾಡ್ಕೊತೀನಿ ನೋಡ್ರಿ. ಬರ್ರಿ, ನೀರು ಕಾಯ್ತಾವು. ನೀರು ಕಾದಿಂದ ನಾನು ಎಲ್ಲ ರೊಟ್ಟಿ ಪಲ್ಯ ಜಳಕ ಪಳಕ ಮಾಡಿ ನಿಮ್ಗೆ ಸಿಗ್ತೀನಿ ರೀ. ನೋಡ್ರಿ, ಇವತ್ತು ಒಂದಿಷ್ಟು ಅರ್ಜೆಂಟ್ ಒಲಿ ಜಂಪರ್ ಅದಾವು. ನೋಡ್ತೇನೆ ರೀ. ವಿಡಿಯೋ ಮಾಡಿದಾರೆ ಮಾಡೋದು ಶೇರ್ ಮಾಡಿ ನೋಡ್ರಿ. ಈ ಕಡೆ ಜೋಳ ರೊಟ್ಟಿ ಮಾಡೀನಿ ರೀ. ಬಟಾಟಿ ಪಲ್ಯ ಮಾಡೀನಿ ನೋಡ್ರಿ. ಒಂದಿಷ್ಟು ಇದು ವಟಾಣಿ ಕಾಳು ಹಾಕಿ ಪಲ್ಯ ಮಾಡ್ಕೊಂಡೀನಿ ರೀ. ಪಲ್ಯ ರೆಡಿ ಆಗೈತೆ ರೀ. ಊಟನೂ ಆತ ನಮ್ಮದು. ಇನ್ನು ಶಿವಕುಮಾರ್ ಉಂಡಾರಿ, ನಾನು ಉಂಡಿಲ್ಲ ನೋಡ್ರಿ. ಐತೆಲ್ಲ ನಿನ್ನೆ ದಿನ ಲಾಗ್ ನೋಡೋದು ನೋಡ್ರಿ. ಮನೆ ಕಟ್ಟಿಗೆ ಮಾಡಿ ಮತ್ತು ಸಂಜೆ ಕಡೆ ಚೂಡ ಮಾಡ್ಬೇಕಂತೇನಿ. ಚೂಡ ಮಾಡೋ ಸಿಗ್ತೀನಿ ರೀ. ಯಾಕಂದ್ರೆ ನಮಗೆ ಇದು ಐತಲ್ರಿ, ಬಟ್ಟೆ ಹೊಲಿಬೋದವ್ರಿ. ಎರಡು ಅರ್ಜೆಂಟಾಗಿ ಹೊಲಿಬೇಕ್ರಿ. ನಾಳೆಗೂ ಊರಿಗೆ ಹೋಗ್ಬೇಕು. ಅವರು ಜಂಪರ್ ಒಯ್ಬೇಕು. ನಮ್ಮ ಅಣ್ಣ ಕೊಟ್ಟಾರ ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಚುಮ್ಮುರಿ ಚೂಡ ಮಾಡಕತ್ತೀವಿ ನೋಡ್ರಿ. ಇವು ನೋಡ್ರಿ ಚುಮ್ಮುರಿ ಒಂದು 2 ಪಡಿ ಹಾಕ್ತಿರ್ಬೇಕ್ರಿ. ನಾವು ಚೀಲ ತಂದಿದ್ದಲ್ರಿ, ಚೀಲದನೂ ಹಾಕ್ಕೊಂಡೀನಿ ರೀ. ಒಂದಿಷ್ಟು ಮಾಡಿದ್ರಾತು. ಯಾವಾಗಾರೆ ಸಾಯಂಕಾಲ ಚಹಾ ಗುಡ್ ತಿನ್ನಕತ್ತಂತೆ ಮಾಡಾಕತ್ತೀವಿ ನೋಡ್ರಿ. ನೋಡ್ರಿ, ಚುಮ್ಮುರಿ ಮಾಡಕ್ಕೆ ಏನೇನು ಬೇಕು ಮಾರು ಚುಮ್ಮುರಿ ಬೇಕು ನೋಡ್ರಿ. ಈ ಥರ ತೊಂದು ನೋಡ್ರಿ ಚುಮ್ಮುರಿ. ಆಮೇಲೆ ಒಂದಿಷ್ಟು ಪುಟಾಣಿ ತೊಗೊಂಡೀನಿ ರೀ. ಇನ್ನೂ ಜಾಸ್ತಿನೇ ತೊಗೋರಿ ನೀವು ಇದ್ದು ಅಂದ್ರೆ. ನಮ್ಮ ಮನ್ಯಾಗ ಇಷ್ಟೇ ಇದ್ದು ಇಷ್ಟು ತೊಗೊಂಡು ನೋಡ್ರಿ. ಶೇಂಗಾ ಜಾಸ್ತಿ ತೊಗೊಂಡೀನಿ ರೀ. ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಏನೈತಲ್ರಿ ಒಂದಿಷ್ಟು ಜಾಸ್ತಿನೇ ಇಲ್ರಿ. ಚೂಡ ಮಸ್ತ್ ಆಗ್ತಾವೆ. ಯಾಕಂದ್ರೆ ಚುಮ್ಮುರಿ ಭಾಳ ಅದಲ್ರಿ. ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡು ನೋಡ್ರಿ. ನೋಡ್ರಿ, ಕರಿಬೇವು ಕೊತ್ತಂಬರಿನೂ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡೀನಿ ರೀ. ಈ ಕಡೆ ಮಾಡೋಕೆ ಎಣ್ಣೆ ಇಟ್ಕೊಂಡಿ ನೋಡ್ರಿ. ಬರ್ರಿ, ಇಲ್ಲೇ ಗ್ಯಾಸ್ ಹಚ್ಕೊಂಡು ನೋಡ್ರಿ. ಎಣ್ಣೆ ಕಾಯಿಲ್ರಿ. ಎಣ್ಣೆ ಸ್ವಲ್ಪ ಚೂಡ ಕೊತ್ತೇ ಇರ್ಬೇಕು ನೋಡ್ರಿ. ಯಾಕಂದ್ರೆ ಮಸ್ತ್ ಆಗ್ತಾವ್ರಿ ಚೂಡ. ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಚುಮ್ಮುರಿ ಚೂಡ ಅಂದ್ರೆ ಯಾರಿಗೆ ಇಷ್ಟ ಇಲ್ರಿ, ಎಲ್ಲರಿಗೂ ಇಷ್ಟನೇ ರೀ ಚುಮ್ಮುರಿ ಚೂಡ ಅಂದ್ರೆ. ಇದು ಎಣ್ಣೆ ಕಾಯಿಲ್ ಬರ್ರಿ ನೋಡ್ರಿ. ಇಲ್ಲೇ ಎಣ್ಣೆ ಕಾಯತ್ತ ನೋಡೋಣ ಬರ್ರಿ. ಇವಾಗ ಬರ್ರಿ, ಎಣ್ಣೆ ಕಾದೈತೆ ನೋಡ್ರಿ. ಎಣ್ಣೆ ಕಾದೈತೆ. ಮೊದಲ ಶೇಂಗಾ ಹಾಕ್ಕೋತೀನಿ ನೋಡ್ರಿ. ನಾ ಯಾವ ಥರ ಮಾಡ್ತೀನಿ, ನೀವು ಆ ಥರ ಒಮ್ಮೆ ಟ್ರೈ ಮಾಡಿರಿ. ಹಳ್ಳಿ ಕಡೆ ನೋಡ್ರಿ ಇದು ಮಸ್ತ್ ಆಗ್ತಾವ್ರಿ ಈ ಥರ ಚೂಡ. ಫಸ್ಟಿಗೆ ಶೇಂಗಾ ಹಾಕ್ಕೊಂಡು ಶೇಂಗಾ ಕರ್ಕೊಂಡು ನೋಡ್ರಿ. ಮೊದಲ ಇವು ಎಣ್ಣೆಯಾಗ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ. ಶೇಂಗಾ ಇವು ಚೆನ್ನಾಗಿ ಫ್ರೈ ಅಲ್ರಿ ಎಣ್ಣೆ ಶೇಂಗಾ ನೋಡ್ರಿ. ಅರಿಶಿನ ಪುಡಿ ಎಲ್ಲ ತೊಗೊಂಡು ನೋಡ್ರಿ. ಇಲ್ಲಿ ಕಡೆ ಬರ್ರಿ, ಶೇಂಗಾನು ಬೇಯಾಕತ್ತ ನೋಡ್ರಿ. ಇನ್ನೊಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಯಾಕಂದ್ರೆ ಶೇಂಗಾ ಹಸಿ ವಾಸನೆ ಹೋಗ್ಬೇಕಲ್ರಿ. ಶೇಂಗಾ ಒಂದು ಸ್ವಲ್ಪ ಶೇಂಗಾ ಪುಟಾಣಿ ಜಾಸ್ತಿ ಆದ್ರೆ ಚೂಡ ಮಸ್ತ್ ನೋಡ್ರಿ. ಉತ್ತರ ಕರ್ನಾಟಕ ಚೂಡ ಅಂದ್ರೆ ಶೇಂಗಾ ಪುಟಾಣಿ ಅದೇ ಒಂದು ರೀ ನೋಡ್ರಿ. ನೋಡ್ರಿ ಶೇಂಗಾ ಫ್ರೈ ಆಗ್ಯಾವ ನೋಡ್ರಿ. ಇವಾಗ ಇವನು ತೆಗೀನ್ರಿ. ತೆಗೆದು ಏನು ಚುಮ್ಮರಿ ತೊಗೊಂಡಿರ್ತೀವಲ್ರಿ, ಚುಮ್ಮರಿ ಹಾಕೋ ನೋಡ್ರಿ. ನೋಡ್ರಿ, ಇಷ್ಟು ಶೇಂಗಾ ತೊಗೊಂಡು ನೋಡ್ರಿ. ಒಂದೊಂದು ಉಳ್ದಾವ್ರಿ. ಅವು ಒಂದೊಂದು ತೊಗೊಂಡ್ಬಿಡ್ತೀನಿ ನೋಡ್ರಿ.
ಇವಾಗ ಏನು ಪುಟಾಣಿ ತೊಗೊಂಡಿರ್ತೇವಲ್ಲ ರೀ, ಇನ್ನೂ ಪುಟಾಣಿ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ರೀ. ನನಗೂ ಗೊತ್ತಿಲ್ಲ ರೀ ಮನ್ಯಾಗ ಕಾಲಾಗ್ಯಾವ ಅನ್ನೋದು. ಇವೇನು ಭಾಳ ಫ್ರೈ ಆಗೋದು ಬೇಕಾಗಿಲ್ಲ ರೀ, ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿರಿ ಪುಟಾಣಿ. ಪುಟಾಣಿ ಒಗ್ಗರಣೆ ಕೂಡ ಇಲ್ಲರಿ, ಶೇಂಗಾ ಅಷ್ಟೇ ತೊಗೊಂಡು ನೋಡಿರಿ ಶೇಂಗಾ ಈ ಥರ ಮೊದಲು ತೆಗೆದು ಚುಮ್ಮರಿ ಹಾಕ್ಬೇಕ್ರಿ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ನೋಡಿರಿ. ಒಂದು ಸ್ವಲ್ಪ ಫ್ರೈ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಬಾರಿ. ಮೊದಲ ಚೆನ್ನಾಗಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಅಲ್ಲಿ ನೋಡಿರಿ. ಇವಾಗ ನೋಡಿರಿ ಇವು ಚೆನ್ನಾಗಿ ಫ್ರೈ ಆಗ್ಯಾವ ನೋಡಿರಿ. ಇವಾಗ ಉಳ್ಳಾಗಡ್ಡಿ ಪುಟಾಣಿ ಚೆನ್ನಾಗಿ ಫ್ರೈ ಆಗೈತೆ ರೀ. ಇವಾಗ ಈಗೇನು ಹಾಕೋದಂದ್ರೆ ಕರಿಬೇವು ತೊಗೊಂಡಿರ್ತೀವಲ್ಲ ರೀ, ಕರಿಬೇವು ಹಾಕ್ಕೊಂಡ್ರಿ. ಫಸ್ಟ್ ಸ್ವಲ್ಪ ಕರಿಬೇವು ಸಿಡಿತೈತ್ರಿ. ಕರಿಬೇವು ಹಾಕಾಗ ಒಂದು ಸ್ವಲ್ಪ ಹಿಂದಕ್ಕೆ ಸರಿದು ಹಾಕ್ರಿ, ಯಾಕಂದ್ರೆ ಅದು ಸಿಡಿತೈತೆ ನೋಡಿರಿ ಮಾರಿಗೆ ಎಣ್ಣೆಯಾಗ. ಒಂದಿಷ್ಟು ಕೊತ್ತಂಬರಿನ ಹಾಕ್ತೀನಿ ರೀ ಎಣ್ಣೆಗಿಟ್ಟು, ಒಂದಿಷ್ಟು ಚುಮ್ಮರಿ ಹಂಗೆ ಹಾಕ್ತೀನಿ ರೀ. ಚೆನ್ನಾಗಿ ಫ್ರೈ ಮಾಡಿರಿ ಇದನ್ನು. ಚೆನ್ನಾಗಿ ಇದು ಫ್ರೈ ಆದಮೇಲೆ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಎಲ್ಲ ಚೆನ್ನಾಗಿ ಕರಿಬೇವು ಕೊತ್ತಂಬರಿ ಫ್ರೈ ಆದಮೇಲೆ ಗ್ಯಾಸ್ ಬಂದ್ ಮಾಡಿರಿ. ಗ್ಯಾಸ್ ಬಂದ್ ಮಾಡಿ ಖಾರ ಅರಿಶಿಣ ಪುಡಿ ಉಪ್ಪು ಹಾಕೋರಿ. ಯಾಕಂದ್ರೆ ಎಣ್ಣೆಗಾದ್ರೆ ಕಪ್ಪಾಗುತ್ತೆ ರೀ ಖಾರ. ನೋಡಿರಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ. ನಾನು ಒಂದು 4 ಸ್ಪೂನ್ ಹಾಕ್ಕೋತೀನಿ ನೋಡಿರಿ, ಯಾಕಂದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇಲ್ಲರಿ. ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕ್ಕೋತೀನಿ ನೋಡಿರಿ. ಗ್ಯಾಸ್ ಬಂದ್ ಮಾಡಿಂದ ಹಾಕೋರಿ, ಯಾಕಂದ್ರೆ ಎಣ್ಣೆಗ ಕರ್ಗಾಗೋ ಚಾನ್ಸ್ ಇರುತ್ತೆ ರೀ, ಕಲರ್ ಬರೋದಿಲ್ಲ ರೀ ಚೂಡ. ನೋಡಿರಿ ಗ್ಯಾಸಿನ ಕಟ್ಟಿನ ತಳದಿಂದ ಉಪ್ಪು ಹಾಕ್ರಿ. ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ನಮ್ಮ ಮೊದಲು ಒಂದು ಸ್ವಲ್ಪ ಹಾಕಿನ್ರಿ, ಇನ್ನೊಂದು ಸ್ವಲ್ಪ ಕಮ್ಮಿ ಆಗೈತಿ ಹಾಕಾಕತ್ತೀನಿ ನೋಡಿರಿ. ಅದು ಒಂದು ಸ್ವಲ್ಪ ಮೊದಲು ಹಾಕೋದು ಸ್ಕಿಪ್ ಆತ್ರಿ ವಿಡಿಯೋ. ನೋಡಿರಿ ಬರ್ರಿ, ಇವಾಗ ಏನಾಯ್ತಲ್ರಿ ಈ ಥರ ತೊಗೊಂಡು ಇದ್ರ ಮ್ಯಾಗ ಹಾಕ್ಕೊಂಡ್ರಿ. ಸ್ವಲ್ಪ ಕೈ ಸುಡುತ್ರಿ, ಹುಷಾರಾಗಿ ಹಾಕ್ರಿ, ಹುಷಾರಾಗಿ ಕಲಿಸ್ರಿ. ನೋಡಿರಿ ಚಮಚಲ್ಲೇ ಸರಿಯಾಗಿ ಮಿಕ್ಸ್ ಆಗಿಲ್ಲ, ನಾನು ಕೈಯಲ್ಲೇ ಮಿಕ್ಸ್ ಮಾಡಿ ನೋಡಿರಿ ಸೋಡಾ ಯಾವ ಥರ ನೋಡಿರಿ ಸೋಡಾ ಯಾವ ಥರ ಆಗಿರುತ್ತಾ. ಲಾಸ್ಟಿಗೆ ಏನು ಮಾಡ್ತೀನಿ ಅಂದ್ರಿ, ನಾನು ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಬೇಕಾದ್ರೆ ಹಾಕೋರಿ, ಬೇಡ ಬಿಡ್ರಿ. ಸ್ವಲ್ಪ ಮಸ್ತ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೀ ಸಕ್ಕರೆ ಪುಡಿ ಹಾಕೊಂಡ್ರೆ. ಸ್ವಲ್ಪ ಹಾಕೋರಿ, ನಾನು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀನಿ ಯಾವಾಗ ಸೋಡಾ ಮಾಡೋಕೆ ಬರುತ್ತೆ ಅಂತೇಳಿ. ಟೇಸ್ಟ್ ಮಾತ್ರ ಸೂಪರಾಗಿರ್ತಾವೆ ರೀ. ಸ್ವಲ್ಪ ಹಾಕೋರಿ, ಮತ್ತು ಭಾಳ ಸಿಹಿ ಆದ್ರೆ ಚಲೋ ಅಲ್ಲ ನೋಡಿರಿ. ಸಕ್ಕರೆ ಮಿಕ್ಸರ್ಗೆ ಹಾಕಿ ಇಟ್ಟಿರ್ತೀನಿ ರೀ, ಯಾವಾಗ ಥರ ಬರುತ್ತೆ ಅಂತೇಳಿ. ನಾನು ಚೋಡಕ್ಕೆ ಮಾತ್ರ ಸಕ್ಕರೆ ಹಚ್ಚಾಕ್ತೀನಿ ನೋಡಿರಿ. ನಮ್ಮ ಹಳ್ಳಿ ಕಡೆ ಸಕ್ಕರೆ ಹೆಚ್ಚೆ ಚೋಡ ನಮ್ಮ ಹಳ್ಳಿ ಕಡೆ ಸಕ್ಕರೆ ಹೆಚ್ಚೆ ಚೋಡ ಮಾಡ್ತಾರೆ ನೋಡಿರಿ. ಶೇಂಗಾ ಈ ಥರ ಶೇಂಗಾ ಇರ್ಬೇಕು ನೋಡಿರಿ, ಸೂಪರಾಗಿರ್ತಾವೆ ನೋಡಿರಿ ಚೋಡ. ಮುಖ ಮ್ಯಾಗ ಸೇವಾ ಹಾಕ್ಕೊಂಡು ಚಾ ಕೂಡ ಸಾಯಂಕಾಲ ಚಾ ಕೂಡ ತಿಂದ್ರೆ ಮಸ್ತ್ ನೋಡಿರಿ. ನೋಡಿರಿ ಚೋಡ ಮಸ್ತಾಗ ನೋಡಿರಿ, ಸೂಪರಾಗಿದ್ದು ರೀ. ಟೇಸ್ಟ್ ನೀವು ಒಮ್ಮೆ ಟ್ರೈ ಮಾಡಿರಿ ಮನೆಯಲ್ಲಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ. ನೋಡಿರಿ ಚೋಡ ರೆಡಿ ಆಗ್ಯಾವು. ಚಾ ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ಚೋಡ. ನಾನು ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ, ಯಾಕಂದ್ರೆ ಚೋಡ ಮಾಡೀನಿ ರೀ. ಚಾ ಸಾಯಂಕಾಲ ಚೋಡ ಚಾ ಮಸ್ತ್ ನೋಡಿರಿ, ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ತೀನಿ ರೀ. ನಾವು ಈ ಥರ ಹಳ್ಳಿ ಒಳಗೆ ಚೋಡ ಈ ಥರ ಮಾಡ್ತೀವಿ ರೀ. ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿರಿ.
ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನು ಇದೇ ಥರ ವಿಡಿಯೋ ನಿಮಗೆ ಬರ್ತಾವ್ರಿ. ನಾಳೆಗೆ ಊರಿಗೆ ಹೋಗ್ಬೇಕಂತೀನಿ ರೀ. ಊರಿಗೆ ಹೋದ್ನಂದ್ರೆ ಬೋರ್ ಪೂಜೆ ಮಾಡೋದು ಲಾಗ್ ಮಾಡಿ ಹಾಕ್ತೀನಿ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ರೀ. ಬಾಯ್.